ಜೀ ಬಾಯಿ, ಅನ್ನನಾಳ, ಪಿತ್ತೋ ಜೀರಕಾಂಗ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ಸೌಂಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾನವನ ಜೀರ್ಣಾಂಗ ಭಾಗಗಳನ್ನು ಹೇಳುತ್ತೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಮೇದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ರಾಧಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾನವನ ಜೀರ್ಣಾಂಗ ವಿವಿಧ ಭಾಗಗಳನ್ನು ಹೇಳುತ್ತೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಮೇದೋಜೀರಕಾಂಗ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ವಿಜಯರಾಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಮಾನವನ ಜೀರ್ಣಾಂಗ ವ್ಯಾಹ ಹೇಳುತ್ತೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಜೀರಕಾಂಗ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ಅಂಕಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವನ ಜೀರ್ಣಾಂಗ ಭಾಗಗಳನ್ನು ಹೇಳುತ್ತಿದ್ದೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಮೇದೋಜೀರಕಾಂಗ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾನವನ ಜೀರ್ಣಾಂಗ ವ್ಯೂಹ ಭಾಗಗಳನ್ನು ಹೇಳುತ್ತಿದ್ದೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಮೇದೋಜೀರಕಾಂಗ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ಹೆಸರು ಸೃಷ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವನ ಜೀರ್ಣಾಂಗ ವಿವಿಧ ಭಾಗಗಳನ್ನು ಹೇಳುತ್ತೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಪಿಷ್ಟಕೋಶ, ಮೇದೋಜೀರಗ್ರಂಥಿ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ವೈಷ್ಣವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾನವನ ವಿಭಾಗಗಳನ್ನು ಹೇಳುತ್ತೇನೆ. ಬಾಯಿ, ಅನ್ನನಾಳ, ಪಿತ್ತಕೋಶ, ಮೇದೋಜೀರಕ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ನನ್ನ ಹೆಸರು ಭವಾನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾಗಗಳನ್ನು ಹೇಳು. ಬಾಯಿ, ಅನ್ನನಾಳ, ಪಿತ್ತಕೋಶ, ಜೀರಕಾಂಗ, ಜಠರ, ದೊಡ್ಡ ಕರಳು, ಮಾನವನ ಜೀರ್ಣಾಂಗ ಭಾಗಗಳು ಹೇಳುತ್ತೇನೆ. ಬಾಯಿ, ಮೇದೋಜೀರಕ, ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ಗುಡ್. ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಹೇಳುತ್ತೇನೆ. ಪಿತ್ತಕೋಶ, ಗುದದ್ವಾರ.